ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಮಕರ ರಾಶಿಯಲ್ಲಿ ಕುಜ ಸಂಚಾರ ಯಾರಿಗೆ ಶುಭ ಯಾರಿಗೆ ಅಶುಭ ಗೊತ್ತಾ? ಈ ರಾಶಿಯವರು ಎಚ್ಚರ ಇರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಕ್ತಿ ಮತ್ತು ಸಾಹಸದ ಸಂಕೇತವಾಗಿರೋ ಕುಜ ಅಥವಾ ಮಂಗಳ ಗ್ರಹ ಈಗ ಉಚ್ಚ ಸ್ಥಿತಿ ತಲುಪಿದ್ದಾನೆ. ವೃಶ್ಚಿಕ ರಾಶಿಯ ಅಧಿಪತಿಯಾದ ಈ ಕುಜ ಮಕರ ರಾಶಿಯಲ್ಲಿ ಸಂಚರಿಸುತ್ತಿರೋದು ವೃಶ್ಚಿಕ ರಾಶಿಯವರ ಪಾಲಿಗೆ ಅತ್ಯಂತ ಪ್ರಭಾವಶಾಲಿ ಕಾಲ ಅಂತಲೇ ಹೇಳಬಹುದು. 2026 ಫೆಬ್ರವರಿ 22ರವರೆಗೆ ನಡೆಯೋ ಈ ಉಚ್ಚ ಕುಜನ ಸಂಚಾರ ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಅದ್ಭುತ ಬದಲಾವಣೆ ತರಲಿದೆ. ನಿಮ್ಮ ಧೈರ್ಯ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋ ಈ ಅವಧಿಯ ಕಂಪ್ಲೀಟ್ ಜ್ಯೋತಿಷ್ಯ ಫಲ ಇಲ್ಲಿದೆ ನೋಡಿ. ಹೌದು, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಈಗ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಅಪಾರ ಶಕ್ತಿ ಪ್ರಾಪ್ತಿಯಾಗಲಿದೆ. ಶಾಸ್ತ್ರ ಹೇಳುವಂತೆ ಸ್ವಗ್ರಹೇವ ಉಚ್ಚಸ್ಥೆ ಮಂಗಳೋ ಮಹಾವೀರ್ಯ ಪ್ರದಾಹ ಅಂದ್ರೆ ಈ ಸಮಯದಲ್ಲಿ ನಿಮ್ಮಲ್ಲಿರೋ ಆತ್ಮವಿಶ್ವಾಸ 10 ಪಟ್ಟು ಹೆಚ್ಚಾಗಲಿದೆ. ಮಕರ ರಾಶಿಯಲ್ಲಿ ಕುಜ ಸಂಚರಿಸುತ್ತಿರೋದು ವೃಶ್ಚಿಕ ರಾಶಿಯವರಿಗೆ ತೃತೀಯ ಭಾವ ಅಂದ್ರೆ ಸಾಹಸದ ಸ್ಥಾನವಾಗಲಿದೆ. ಇದರಿಂದ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಜಯ ಸಿಗೋದು ಗ್ಯಾರಂಟಿ. ಇನ್ನು ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ಈ ಅವಧಿಯಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸಲು ಅಥವಾ ಸ್ವಂತ ಉದ್ಯಮ ಶುರು ಮಾಡಲು ಇದು ಸುವರ್ಣ ಕಾಲ. ಮಾರ್ಕೆಟಿಂಗ್, ಬರವಣಿಗೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಅದೃಷ್ಟ ಬಾಗಿಲು ತೆರೆಯಲಿದೆ. ಅಂದ್ರೆ ಒಂದು ವಿಷಯ ನೆನಪಿರಲಿ, ಉಚ್ಚ ಕುಜ ನಿಮ್ಮ ಮಾತಿನಲ್ಲಿ ತೀವ್ರತೆ ಹೆಚ್ಚಿಸಬಹುದು. ನಿಮ್ಮ ನೇರವಾದ ಮಾತು ಸಹ ಉದ್ಯೋಗಿಗಳ ಜೊತೆ ಸಂಘರ್ಷಕ್ಕೆ ಕಾರಣವಾಗಬಹುದು. ಹಾಗಾಗಿ ಮಾತಿನ ಮೇಲೆ ಸಂಯಮ ಇರಲಿ. ಅದರಂತೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಕಮಿಷನ್, ಫ್ರೀಲಾನ್ಸ್ ಮತ್ತು ಸಣ್ಣ ವ್ಯಾಪಾರಗಳಿಂದ ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು. ಆದರೆ ಕುಟುಂಬದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಹೋದರರ ಜೊತೆಗಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಹಣದ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಮೂಡೋ ಸಾಧ್ಯತೆ ಇದೆ. ಹಾಗಾಗಿ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಹನೆ ಮತ್ತು ಸ್ಪಷ್ಟ ಸಂವಹನವನ್ನು ಜೋಡಿಸಿಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಈ ಕಾಲ ಬಹಳ ಚೈತನ್ಯದಾಯಕವಾಗಿದೆ. ಆದ್ರೆ ಹಠಾತ್ ಸಾಹಸ ಅಥವಾ ವೇಗವಾಗಿ ವಾಹನ ಚಾಲನೆ ಮಾಡೋದು ಅಪಾಯ ತರಬಹುದು. ಇನ್ನು ಈ ಉಚ್ಚ ಕುಜನ ಫಲವನ್ನು ಹೆಚ್ಚಿಸಿಕೊಳ್ಳಲು ಪರಿಹಾರ ಕ್ರಮಗಳನ್ನು ಪಾಲಿಸೋದು ಮುಖ್ಯ. ಪ್ರತಿ ಮಂಗಳವಾರ ಹನುಮಂತನ ಪೂಜೆ ಮಾಡಿ ಮತ್ತು ಓಂ ಕುಜಾಯ ನಮಃ ಮಂತ್ರವನ್ನು ಜಪಿಸಿ ಕೆಂಪು ಬೇಳೆ ಅಥವಾ ಕೆಂಪು ಬಟ್ಟಿ ದಾನ ಮಾಡೋದ್ರಿಂದ ನಿಮ್ಮ ಸಂಕಷ್ಟಗಳು ನಿವಾರಣೆಯಾಗಿ ಯಶಸ್ಸು ನಿಮ್ಮದಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.